ಮನರಂಜನಾ ವಾಹಿನಿ. ವೀಕ್ಷಕ ಪ್ರಭುಗಳ ಆಶೀರ್ವಾದದೊಂದಿಗೆ 4ನೇ ವಸಂತದ ಸಂಭ್ರಮ. ಜನರ ಕೂಗಿಗೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಕಳಕಳಿ ಸುದ್ದಿ, ನಿಷ್ಪಕ್ಷಪಾತ ವರದಿ, ಪ್ರಾಮಾಣಿಕ ಕಾರ್ಯ, ಜನರ ಮನ ಗೆಲುವು, ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಹೆಮ್ಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ನಿಮ್ಮ ಪ್ರೀತಿ ವಿಶ್ವಾಸದ ಎಂಎಂಟಿವಿ ತಂಡ. ವ್ಯಾಲೆಂಟೈನ್ಸ್ ಡೇ ಸಂಭ್ರಮ. ನಂದಿಗಿರಿಯಲ್ಲಿ ಪುಟಿಯಿತು ಜೋಡಿ ಹಕ್ಕಿಗಳ ಪ್ರೇಮ. ಒಂದೇ ರಾತ್ರಿಯಲ್ಲಿ ಪ್ರತ್ಯೇಕ ಜೋಡಿ ಕೊಲೆ, ಭಯಭೀತರಾದ ಜನತೆ. ಹಂತಕರಿಗಾಗಿ ಪೊಲೀಸರ ಬಲೆ. ನಗರಗಳಲ್ಲಿ ಎ ಖಾತೆ ಆಗದೆ ಸಮಸ್ಯೆ, ಮನೆ ನಿವೇಶನ ಆಸ್ತಿಗಳಿಗೆ ಬಿ ಖಾತಾ ನೀಡಲು ರಾಜ್ಯ ಸರ್ಕಾರ ಅಸ್ತು. ಶಾಸಕ ಪ್ರದೀಪ್ ಈಶ್ವರ್. ಮಂಚೇನಹಳ್ಳಿಯಲ್ಲಿ ಜೆಸಿಬಿಗಳ ಗರ್ಜನೆ, ಅಕ್ರಮ ಅಂಗಡಿ ಕಟ್ಟಡಗಳ ತೆರವು, ಅಧಿಕಾರಿಗಳು ಮಾಲೀಕರ ನಡುವೆ ವಾಗ್ವಾದ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಎಂಎಂಟಿವಿ ಸುದ್ದಿ ಮತ್ತು ಮನರಂಜನಾ ವಾಹಿನಿ 4ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದೆ. ನಿಷ್ಪಕ್ಷಪಾತ ಮತ್ತು ವಸ್ತುನಿಷ್ಠ ವರದಿಗಳ ಮೂಲಕ ಜನಮನ್ನಣೆ ಪಡೆದಿದೆ. ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ ಸದಾ ಹೀಗೆ ಇರಲಿ ಎಂದು ಎಂಎಂಟಿವಿ ತಂಡ ಆಶಿಸುತ್ತಿದೆ. ಸ್ವರ್ಗಕ್ಕೆ 3 ತಾಸು ಎಂಬಂತೆ ವಾತಾವರಣ. ಎತ್ತ ನೋಡಿದ್ರೂ ಹಚ್ಚ ಹಸಿರಿನ ತಳಿರು ತೋರಣ ಕಟ್ಟಿ ಸಿಂಗಾರ ಮಾಡಿರುವ ತಾಣ. ನೋಡುಗರಿಗೆ ಇದು ಭೂಲೋಕನ ಅಥವಾ ದೇವಲೋಕನ ಎಂಬ ಭಾವನೆ ಕೊಡುವ ಪ್ರೇಮಿಗಳ ಹಾಟ್ಸ್ಪಾಟ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂಗವಾಗಿ ಎಲ್ಲಿ ನೋಡಿದ್ರೂ ಪ್ರೇಮಿಗಳ ಕಲರವ ಎದ್ದು ಕಾಣುತ್ತಿತ್ತು. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇವತ್ತು ಫೆಬ್ರವರಿ 14, ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ಸಿಲಿಕಾನ್ ಸಿಟಿಗೆ ಕೂಗಳತೆ ದೂರದಲ್ಲಿರುವ ಮಿನಿ ಊಟಿ ಎಂದೇ ಪ್ರಖ್ಯಾತಿ ಹೊಂದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ ಪ್ರೇಮಿಗಳ ಕಲರವ ಜೋರಾಗಿತ್ತು. ಹೌದು, ಪ್ರೇಮ ಪಕ್ಷಿಗಳ ಅಚ್ಚುಮೆಚ್ಚಿನ ತಾಣವಾಗಿರುವ ನಂದಿಗಿರಿಧಾಮಕ್ಕೆ ವಾರವಿಡೀ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟು ಎಂಜಾಯ್ ಮಾಡ್ತಾರೆ. ಅದರಂತೆ ವ್ಯಾಲೆಂಟೈನ್ಸ್ ಡೇ ಅಂಗವಾಗಿ ನಂದಿ ಬೆಟ್ಟದಲ್ಲಿ ಎಲ್ಲಿ ನೋಡಿದ್ರೂ ಪ್ರೇಮಿಗಳದ್ದೇ ಕಾರುಬಾರು ಆಗಿತ್ತು. ತಮ್ಮ ಪ್ರೇಮ ನಿವೇದನೆಯನ್ನ ಸಂಗಾತಿ ಗೆಳೆಯನಿಗೆ ವ್ಯಕ್ತಪಡಿಸುತ್ತಾ ಪ್ರೇಮಿಗಳ ದಿನವನ್ನ ಆಚರಿಸಿದ್ರು. ನಮ್ಮ ಹುಡುಗನ ಜೊತೆ ಸುನೀಲ್ ಅಂತ ಅವ್ರ ಹೆಸರು. ಇಲ್ಲಿ ಬ್ಯಾಂಗ್ಳೂರಿಂದ ಬಂದ್ವಿ. ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹಾಗಾಗಿ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಬಂದಿದ್ವಿ. ನಾವು ಯಾವಾಗೂ ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಇವಾಗ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ವ್ಯೂ ನೋಡೋಣ ಅಂತ ಬಂದಿದ್ವಿ. ಚೆನ್ನಾಗಿದೆ ವ್ಯೂ ಎಲ್ಲನೂ. ಇಲ್ಲ, ನನ್ನ ಲವರ್ ಜೊತೆನೇ ಬಂದಿರೋದು. ನನಗೆ ತುಂಬ ಖುಷಿ. ಯಾಕಂದರೆ ನನ್ನ ಲವರ್ ಜೊತೆ ಬರೋದೇ ತುಂಬ ರೇರು, ಹಂಗಾಗಿ ತುಂಬ ಖುಷಿ ನನಗೆ. ನಾನು ಇಲ್ಲೇ ಪ್ರಪೋಸ್ ಮಾಡಿದ್ದು. ಆ್ಯಕ್ಚುಲಿ 2 years ಬ್ಯಾಕ್ ಅವ್ರು ಇಲ್ಲೇ ಪ್ರಪೋಸ್ ಮಾಡಿದ್ದು. ಹಾಗಾಗಿ ಇಲ್ಲೇ ಬಂದಿದ್ದಕ್ಕೆ ತುಂಬ ಖುಷಿ ನನಗೆ. ಇವಾಗ ತುಂಬ ಸ್ಪೆಷಲ್ ನನಗೆ, ಯಾಕಂದರೆ ಅವ್ರ ಕೆಲಸಗಳು ಬಿಟ್ಟು ಬಂದಿರಿದಾರಲ್ಲ, ಅದಕ್ಕೆ ನಂಗೆ ತುಂಬ ಸ್ಪೆಷಲ್. ಈ ಡೇ ನಂಗೆ ತುಂಬ ಸ್ಪೆಷಲು. 2 years ಬ್ಯಾಕ್ ಅವರೇ ಇಲ್ಲಿ ಬಂದು ಪ್ರಪೋಸ್ ಮಾಡಿದರು. ಹಾಗಾಗಿ ಇಲ್ಲೇ ಪ್ರಪೋಸ್ ಮಾಡಿ ತುಂಬ ಖುಷಿ ನನಗೆ. ಇಲ್ಲ, ಹಾಗೇನಿಲ್ಲ. ಅಂದೇ ಇಲ್ಲೇ ಪ್ರಪೋಸ್ ಮಾಡಿದ್ದಲ್ಲ, ಹಾಗಾಗಿ ನನಗೆ ತುಂಬ ಲಿಂಕ್ ಥರನೇ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ತುಂಬ ಖುಷಿಲಿದ್ದೀನಿ. ಅದೇ ಲೈಫ್ ಪಾರ್ಟ್ನರ್ ಆದರೆ ಇನ್ನೂ ಖುಷಿ ಆಗ್ತೀನಿ. ಲೈಫ್ ಪಾರ್ಟ್ನರ್ ಆಗೋದಕ್ಕೋಸ್ಕರನೇ ನೋಡ್ತಾ ಇದ್ದೀವಿ. ಫುಲ್ ಖುಷಿ ಆಗ್ತೀವಿ. ಆದರೆ ಇನ್ನು ಪ್ರೇಮಿಗಳಿಗೆ ಹಾಟ್ಸ್ಪಾಟ್ ಆಗಿರುವ ನಂದಿ ಬೆಟ್ಟಕ್ಕೆ ಹೇಳಿಕೊಳ್ಳುವಷ್ಟು ಪ್ರೇಮಿಗಳು ಬಂದಿರಲಿಲ್ಲ. ಬಂದ ಪ್ರೇಮಿಗಳೇ ಅಲ್ಲಲ್ಲಿ ಮರ, ಗಿಡ, ಬಂಡೆ, ಕಲ್ಲು, ಕುರ್ಚಿಗಳ ಮೇಲೆ ಕುಳಿತು ತಮ್ಮ ಪ್ರಿಯಕರನೊಂದಿಗೆ ಕಾಲ ಕಳೆದು ವ್ಯಾಲೆಂಟೈನ್ಸ್ ಡೇ ದಿನವನ್ನ ಕಳೆದರು. ಅದರಲ್ಲೂ ಪ್ರೇಮಿಗಳ ದಿನದಂದೇ ನಂದಿಗಿರಿಧಾಮದಲ್ಲೇ ಪ್ರೇಮ ನಿವೇದನೆ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದು ವಿಶೇಷವಾಗಿತ್ತು. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ, ನಮ್ಮ ಮಿಸ್ಸಸ್ ಹೆಸರು ರಾಣುಬಾಯಿ ಅಂತ. ನಮ್ಮದು ಲವ್ ಮ್ಯಾರೇಜು. 7 ವರ್ಷದಿಂದ ಲವ್ ಮಾಡಿದ್ದು. ಮನೇಲಿ ಯಾರೂ ಒಪ್ಪಿರಲಿಲ್ಲ.
ನಾವು ಸಪ್ರೇಟಾಗಿ ಹೋಗಿ ಮದುವೆ ಆಗಿ ಇವಾಗ ಚೆನ್ನಾಗಿದ್ದೀವಿ ಸರ್. ನಾನು ಆಟೋ ಓಡಿಸ್ತೀನಿ, ಆಟೋ ಡ್ರೈವರು. ಇವತ್ತು ಲವರ್ಸ್ ಡೇ ದಿವಸ ಎಲ್ಲನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆವು. ನಮ್ಮ ಮಿಸ್ಸಸ್ ಅವರು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದರು. ಅದಕ್ಕೆ ಕರ್ಕೊಂಬಂದಿದ್ದೀನಿ, ತೋರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಆಚರಣೆ ಅಂತ ಏನಿಲ್ಲ, ಇವತ್ತು ಫ್ರೀ ಇತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ಕರ್ಕೊಂಬಂದಿದ್ದೀನಿ. ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಸರ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಆಟೋ ಡ್ರೈವರು, ಕಷ್ಟಪಟ್ಟು ನೋಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಪ್ರೀತಿ ಮಾಡ್ತೀನಿ ಸರ್. ಇವಳು ಬಂದಮೇಲೆ ನನ್ನ ಜೀವನ ಚೇಂಜ್ ಆಗಿದ್ದು, ಚೆನ್ನಾಗಿದ್ದೀನಿ ಸರ್. ಇವಾಗೆಲ್ಲ ತಂದೆ ತಾಯಿ ಎಲ್ಲ ಒಪ್ಕೊಂಡಿದ್ದಾರೆ, ಚೆನ್ನಾಗಿದ್ದೀವಿ ಈಗ. ಇವತ್ತು ವ್ಯಾಲೆಂಟೈನ್ಸ್ ಡೇ, ಅದಕ್ಕೋಸ್ಕರ ಆಚೆ ಎಲ್ಲನ ಬರೋಣ ಅಂತ ಕರ್ಕೊಂಡು. ತುಂಬ ಖುಷಿಯಾಗೈತೆ ಸರ್, ತುಂಬ ಖುಷಿಯಾಗೈತೆ. ಹೌದು, ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಮನೆಗೆ. ನನ್ನ ಹೆಸರು ಅಂತ. ನಾನು ಇವ್ರನ್ನ ಕಾಲೇಜ್ ಹತ್ರ ನೋಡಿ ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ಮನೇಲಿ ಯಾರೂ ಒಪ್ಪಿರಲಿಲ್ಲ. ನಾವು ಬೇರೆ ಕಡೆ ಹೋಗಿ ಮದುವೆ ಆಗಿ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗೆಲ್ಲ ಚೆನ್ನಾಗೇ ಇದ್ದೀವಿ ನಾವು. ನಾವು ವ್ಯಾಲೆಂಟ್ಸ್ ಡೇ ದಿನವೇ ಇವ್ರು ಪ್ರಪೋಸ್ ಮಾಡಿದ್ದು ನನಗೆ. ಅದರಿಂದ ಇಲ್ಲಿಗೆ ಬರಬೇಕು ಅನ್ನಿಸ್ತು ಇವತ್ತು. ಅದಕ್ಕೆ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡು ಬೆಳಗಿನ ಜಾವನೇ ಬೆಂಗಳೂರಿಂದ ಹೊರಟು ಇವತ್ತು ಬಂದ್ವಿ ಇಲ್ಲಿಗೆ. ಖುಷಿ ಆಯಿತು. ಪ್ರಪೋಸ್ ಮಾಡಿದ್ರು ವ್ಯಾಲೆಂಟ್ಸ್ ಡೇ ದಿನ. ಖುಷಿ ಆಯ್ತು ಅವ್ರು ಕರ್ಕೊಂಬಂದಿದ್ದಕ್ಕೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಕರ್ಕೊಂಬಂದ್ಮೇಲೆ, ಅಷ್ಟೇ ಹೇಳ್ತೀನಿ. ಇನ್ನು ವ್ಯಾಲೆನ್ಸ್ ಡೇ ಅಂಗವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲವ್ ರೂಲ್ಸ್ ನೀಡಿದ್ರು. ಅದರಂತೆ ನಂದಿಗಿರಿಧಾಮದಲ್ಲಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಿಸಿ ಪೊಲೀಸರು ಸಂಚಾರ ಮಾಡಿ ಲವ್ ಬರ್ಡ್ಸ್ಗೆ ಬಿಸಿ ಮುಟ್ಟಿಸುವ ಕೆಲಸವನ್ನೂ ಮಾಡಿದ್ರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಒಂದೇ ರಾತ್ರಿಯಲ್ಲಿ ಜೋಡಿ ಕೊಲೆಗಳಾಗಿರುವ ಪ್ರತ್ಯೇಕ ಪ್ರಕರಣಗಳು ನಡೆದಿದೆ. ಸಾರ್ವಜನಿಕರು ಭಯಭೀತರಾಗಿದ್ದು ಹಂತಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಚಿಂತಾಮಣಿ ನಗರದಲ್ಲಿ ನಡೆದಿರುವ 2 ಪ್ರತ್ಯೇಕ ಕೊಲೆಗಳು ಇಡೀ ಚಿಂತಾಮಣಿ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ತಡರಾತ್ರಿ ವ್ಯಕ್ತಿಯೊಬ್ಬರನ್ನ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆಗೀಡಾದ ವ್ಯಕ್ತಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ JCB ಮಾಲೀಕ 48 ವರ್ಷದ ರಾಮಸ್ವಾಮಿ ಎಂದು ಗುರುತಿಸಲಾಗಿದೆ. ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ರಾಮಸ್ವಾಮಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು 10:30ರ ವೇಳೆಗೆ ಕತ್ತಲಲ್ಲಿ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ರಾಮಸ್ವಾಮಿಯನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಘಟನೆಗೆ ನಗರದ ಜನತೆ ಬೆಚ್ಚಿ ಬಿದ್ದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಇನ್ನು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ SP ಕುಶಾಲ್ ಚೌಕ್ಸಿ, ಚಿಂತಾಮಣಿ DYSP ಮುರಳೀಧರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸಂಬಂಧಿಕರಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ 9:30 ಟೈಮಲ್ಲಿ ಒಂದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗೇರೆಯಿಂದ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಗೊತ್ತಾಗ್ತಾ ಇದೆ ಕ್ರೈಮ್ ಆಫೀಸಿ. ಸೊ ನಾವು ಪತ್ತೆ ಮಾಡಿದ್ದೀವಿ. ಬಾಡಿ ಒಬ್ಬರು ನಾಗದೇನಹಳ್ಳಿ ರಾಮಸ್ವಾಮಿ ಅವರು JCB ವಗೇರ ಇದೆ, ಅವರ ಹತ್ರ 2 JCB ಇದೆ, ಅದೇ ಕೆಲಸ ಮಾಡ್ತಾರೆ. ಅವರು ಸಿವಿಲ್ ವರ್ಕ್ ವಗೇರ ಮಾಡ್ತಾರೆ. ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ. ಸೊ ಮನೆಗೆ ಹೋಗುವಾಗ ಟೈಮಲ್ಲಿ ಅವ್ರ ಮೇಲೆ ಶಾರ್ಪ್ ವೆಪನ್ಸಿಂದ ಯಾರು ಅಟ್ಯಾಕ್ ಮಾಡಿ ಕೈ ಕಟ್ ಆಗಿದೆ, ಜಾಸ್ತಿ ಡೀಪ್ ಇಂಜರೀಸ್ ಇದೆ, ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜರೀಸ್ ಇದೆ. ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕಿ ಇವ್ರದ್ದು ಯಾರ್ದು ಪರಿಚಯ ಇದೆ ಇವ್ರ ಜೊತೆಗೆ, ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ. ಸೊ ಅವರಿಗೆ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್. ಡೌಟ್ ಇದೆಯಾ? ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ, ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ, ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಸ್ವಲ್ಪ ಡೌಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ. ಈಗ ಆರೋಪಿ ಇದಾನ ಪರಾರಿಯಾಗಿದೆ? ಈಗ ಎಬ್ಸ್ಕೊಂಡಿಂಗ್ ಅದಾರೆ. ನಾವು ಆಲ್ರೆಡಿ ಟೀಮ್ಸ್ ಕಳಿಸಿದ್ದೀವಿ, ರೆಡಿ ಮಾಡಿ ಕಳಿಸಿದ್ದೀವಿ, ಬೇಗ ಅರೆಸ್ಟ್ ಮಾಡ್ತೀವಿ.
ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವ್ರದ್ದು ಈ ಥರ ಅನುಮಾನ ಇದೆ, ಅವ್ರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನೋ ವಾಗ್ವಾದ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಸೊ ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ ಅವ್ರ ಮೇಲೆ. ಇನ್ನು ಗುರುವಾರ ರಾತ್ರಿಯೇ ವ್ಯಕ್ತಿಯೊಬ್ಬರ ತಲೆ ಕಡಿದು ಕಸದ ತಿಪ್ಪೆಗೆ ಎಸೆದಿರುವಂತಹ ಮತ್ತೊಂದು ಕೊಲೆ ಪ್ರಕರಣ ಚಿಂತಾಮಣಿ ನಗರದ NR ಬಡಾವಣೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಯಾಜ್ಞವಲ್ಕ್ಯ ದೇವಸ್ಥಾನದ ಬಳಿ ರಸ್ತೆಯ ಪಕ್ಕದಲ್ಲಿ ಕಸ ಹಾಕುವ ಸ್ಥಳದಲ್ಲಿ ದುಷ್ಕರ್ಮಿಗಳು ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಿ ಬಿಸಾಡಿದ್ದಾರೆ. 65 ವರ್ಷದ ಮುನಿಯಪ್ಪ ಈ ಒಂದು ಕೊಲೆಯಲ್ಲಿ ಸತ್ತಿರುವಂತಹ ದುರ್ದೈವಿಯಾಗಿದ್ದು, ಆತ ಶ್ರೀನಿವಾಸಪುರ ತಾಲೂಕಿನ ಗೌಡನ ತಾತಗಡ್ಡ ಗ್ರಾಮದ ನಿವಾಸಿ ಎಂದು ಹೇಳಲಾಗಿದೆ. ರುಂಡ ಮುಂಡ ಬೇರ್ಪಡಿಸಿ ವಿಕೃತಿ ಮೆರೆದಿರುವ ಕಿರಾತಕರು ತಲೆಗಳು ನಾಯಿಯನ್ನು ಎಳೆದಾಡುವ ವೇಳೆ ಸಾರ್ವಜನಿಕರು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುನಿಯಪ್ಪಗೆ 2 ಹೆಂಡತಿಯರಿದ್ದು ಕಳೆದ ರಾತ್ರಿ ಜಗಳ ಆಗಿ ಅವರೇ ಕೊಲೆ ಮಾಡಿರಬಹುದು ಎಂದು ಅವರ ಮಗ ಆರೋಪ ಮಾಡಿದ್ದಾರೆ. ನಮ್ಮಪ್ಪ ಉಳ್ಕೊಂಡಿದ್ದ, ಅವರು ಮಗ ಇವರು ಗಲಾಟೆ ಅವ್ರು ಯಾವಾಗಲೂ ಹೊಡಿತಾ ಇದ್ರು, ಬಂದುಬಿಡ್ತಾ ಇದ್ದ. ನಿನ್ನೆ ತಿರ್ಗಾ ಊರಲ್ಲಿ ಗಲಾಟೆ ನಡೀತಿದ್ದೆ. ಅವ್ರ ಮಗನೇ ಅವರ ಏನೋ ಮಾಡಿರ್ಬೇಕಿಲ್ಲಿ. ನಮಗೆ ಅವ್ರ ಮೇಲೇ ಡೌಟು, ಇನ್ನು ಬೇರೆ ಯಾರ ಮೇಲೇನೂ ಡೌಟ್ ಇಲ್ಲ. ಅವ್ರ ಮಗ ಯಾರು ಅಂತ? ಅವ್ರು ಶಿವರಾಜ್ ಅಂತ. ಮಗನಲ್ಲ ನಿಮ್ಮ ತಮ್ಮನ? ನಮ್ಮ ಮಗ, ಇವರಪ್ಪ, ಇವರು ನಮ್ಮಪ್ಪ. ಅವರು ಹುಡ್ಕೊಂಡಿದ್ದಾರೆ ನೋಡು, ನಮ್ಮ ಆಯಮ್ಮನ ಮಗ ಅವರು. ನಿನ್ನೆ ಗಲಾಟೆ ಮಾಡಿದ್ದಾರೆ, ಅಲ್ಲಿ ಹೊಡೆದಿದ್ದಾರೆ. ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ವೆಂಕಟರೆಡ್ಡಿ ಅಂತ. ಅವ್ರ ಹೆಸರೇನು? ಶಿವರಾಜ್ ಕುಮಾರ್. ನಾವು ತಂಗಿ, ಅವರು ಚಿಕ್ಕಮ್ಮ ಮಗ. ನಾನು ನಮ್ಮಣ್ಣ ದೊಡ್ಡವರು ಮಿನಿಯಪ್ಪ ಅಂತ. ಎಲ್ಲಿದ್ದು ವಾಸ ಇವರು? ಯಾರ ಇವರು ಮುನಿಯಪ್ಪ ಯಾವರು? ಚಿಮ್ಮನಪಿಲ್ಲಿ ಹತ್ರ ಇವಾಗಿರೋದು ಊರು. ನಂದು ಗೌರ್ಗರ್ ಗೆಡ್ಡ. ಅಲ್ಲಿಂದ ಆಯಮ್ಮನ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮ ಅಕ್ಕೇನು ಬಿಟ್ಬಿಟ್ಟು ಅವ್ರ ಮಕ್ಳಿಗೆ 3 ಜನ ಬಿಟ್ಬಿಟ್ಟು ಆಯಮ್ಮನ ಕರ್ಕೊಂಡು ಹೋಗಿ. ಮಂಗಮ್ಮ ಅಂತ. ಹಾಂ, 2ನೇ ಮಂಗಮ್ಮ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಮಾಡಿದ್ದೆ ಸರ್. ಮೊದಲನೇ ಹೆಂಡ್ತಿಯರು? ಹೆಂಗ್ತಮ್ಮ ಅಂತ ಮನೇಲೆ ಅವ್ರೆ. ಮಂಗಮ್ಮ. ಅವ್ರದ್ದು ಯಾವ ಊರು? ತಿಮ್ಮನಪಲ್ಲಿ. ಒಟ್ನಲ್ಲಿ ಒಂದೇ ರಾತ್ರಿ 2 ಕೊಲೆಗಳಾಗಿರುವಂತಹ ಸನ್ನಿವೇಶ ಚಿಂತಾಮಣಿ ನಗರದ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಏಕಾತೆ ಆಗದೆ ಸಮಸ್ಯೆಯಾಗಿ ಅನಧಿಕೃತ ಖಾತೆಗಳಾಗಿ ಉಳಿದುಕೊಂಡಿರುವ ಎಲ್ಲ ಮನೆ, ನಿವೇಶನ, ಆಸ್ತಿಗಳಿಗೆ ಬಿ ಖಾತಾವನ್ನು ನೀಡಿ ಆಸ್ತಿಗಳನ್ನು ಅಧಿಕೃತಗೊಳಿಸಲು ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಮೊದಲು ಎ ಖಾತೆಗೆ ಟೌನ್ ಪ್ಲಾನಿಂಗ್ ಕನ್ವರ್ಷನ್ನು, DC ಕನ್ವರ್ಷನ್ ಎಲ್ಲ ಇತ್ತು. ಈಗ ಕೆಲವರು ನನ್ನ ಅಪ್ರೋಚ್ ಆಗಿ, ಸರ್ ಟೌನ್ ಪ್ಲಾನಿಂಗ್ ಮಾಡ್ದೇ ಕಟ್ಟಿಬಿಟ್ಟಿದ್ದೀವಿ, ಖಾತಾ ಕೊಡಿಸಿ ಅಂದರೆ ಅವ್ರು ಕೊಡ್ತಿರ್ಲಿಲ್ಲ, ಅವ್ರಿಗೆ ಸಮಸ್ಯೆ ಆಗ್ತಿತ್ತು. ಈಗ ಅವ್ರಿಗೆ ಏನಾಗುತ್ತೆ ಅಂದರೆ ಬಿ ಖಾತಾ ಕೊಟ್ಟುಬಿಡ್ತೀವಿ. ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಇಲ್ಲ ಅಲ್ವಾ ಸರ್, DC ಕನ್ವರ್ಷನ್ ಇಲ್ಲ, ಬಿ ಖಾತಾ ಕೊಟ್ಬಿಡ್ತೀವಿ. ನಾವು ದೇರ್ ಇದು ನನಗೆ ಗೊತ್ತಿರೋ ಪ್ರಕಾರ ಅವ್ರು ಮಾರೋವಾಗ ಈಗ ಎ ಖಾತಾ, ಈಗ ಬೆಂಗಳೂರಲ್ಲಿ ಏನಿದೆ ಅಂದರೆ ಎ ಖಾತಾ ಪ್ರಾಪರ್ಟಿಗೆ ಸ್ಕ್ವೇರ್ ಫೀಟ್ ಒಂದು ರೇಟ್ ಇದೆ, ಬಿ ಖಾತಾಕ್ಕೆ ಸ್ಕ್ವೇರ್ ಫೀಟ್. ನನಗೆ ಗೊತ್ತಿರೋ ಪ್ರಕಾರ ಮಾರೋವಾಗ ಅವ್ರಿಗೆ ಸ್ವಲ್ಪ ಇರ್ತದೆ, ಆದರೆ ಮಾರ್ಬೋದಲ್ವಾ. ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದ ಶಾಸಕರ ಕಚೇರಿಯಲ್ಲಿ ಕರೆದಿದ್ದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಎಲ್ಲಾ ನಿಯಮಗಳನ್ನು ಪೂರೈಸಿ ಎ ಖಾತಾ ಪಡೆದುಕೊಂಡ ಅಧಿಕೃತ ಆಸ್ತಿಗಳಿದ್ದವು. ಅವುಗಳನ್ನು ಹೊರತುಪಡಿಸಿ ಹಲವು ಮನೆ, ನಿವೇಶನಗಳು ಮತ್ತಿತರ ಆಸ್ತಿಗಳು ಖಾತೆಯಾಗದೆ ಹಾಗೆ ಉಳಿದುಕೊಂಡು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಹಲವು ವರ್ಷಗಳಿಂದ ಬಹುದೊಡ್ಡ ಸಮಸ್ಯೆಯಾಗಿತ್ತು. ಇದನ್ನ ಅರಿತ ಸರ್ಕಾರ ಹಲವು ವರ್ಷಗಳ ಹಿಂದೆಯೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಎ ಖಾತೆ ಹೊರತುಪಡಿಸಿದ ಎಲ್ಲಾ ಆಸ್ತಿಗಳನ್ನು ಅಧಿಕೃತಗೊಳಿಸಲು ಬಿ ಖಾತಾ ನೀಡಿ ಸಾರ್ವಜನಿಕರಿಗೆ ಸ್ಪಂದಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿ ಆದೇಶವನ್ನ ಹೊರಡಿಸಿತ್ತು.
ಬಿಬಿಎಂಪಿ ಮಾದರಿಯಲ್ಲಿಯೇ ರಾಜ್ಯದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿಗಳನ್ನು ಬಿ ಖಾತಾ ನೀಡಿ ಅಧಿಕೃತಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಮತ್ತು ಸಾರ್ವಜನಿಕರ ಬೇಡಿಕೆ ಹಲವು ವರ್ಷಗಳಿಂದ ಇತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಮತ್ತು ಐತಿಹಾಸಿಕ ನಿರ್ಧಾರವೊಂದನ್ನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಫೆಬ್ರವರಿ 10ರಂದು ಆದೇಶವನ್ನ ಹೊರಡಿಸಿದೆ. ಈ ಆದೇಶದ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಕರ್ನಾಟಕ ರಾಜ್ಯ ಪತ್ರದಲ್ಲಿಯೂ ಅಧಿಕೃತ ಪ್ರಕಟಣೆ ಆಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 10,000 ಎ ಖಾತೆಗಳಿವೆ. ಇನ್ನು 10ರಿಂದ 14,000 ಆಸ್ತಿಗಳು ಖಾತೆಗಳಾಗದೆ ಬಾಕಿ ಉಳಿದಿವೆ. ಆದ್ದರಿಂದ ಈ ಎಲ್ಲಾ ಆಸ್ತಿಗಳನ್ನು ಬಿ ಖಾತಾ ನೀಡಿ ಅಧಿಕೃತಗೊಳಿಸಲು ತೀರ್ಮಾನಿಸಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸಂಪೂರ್ಣ ಪಾರದರ್ಶಕವಾಗಿ ಬಿ ಖಾತೆಗಳನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಎ ಖಾತಾ ಅಂತ ಕರೀತಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್, DC ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು 10ರಿಂದ 14,000 ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ. ಏನೋ ಸೇಲ್ ಡೀಡ್ ಇರುತ್ತೆ, ಅಷ್ಟು ಬಿಟ್ಟರೆ. ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ, ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು. ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ. ಜನವರಿ 7ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪಸಮಿತಿ ಫ್ರೇಮ್ ಮಾಡಿ 2007ರಲ್ಲಿ BBMPಯಲ್ಲಿ ಎ ಖಾತಾ ಇಲ್ಲದೆ ಇರೋರಿಗೆ ಬಿ ಖಾತಾ ಅಂತ ಕೊಡ್ತಿದ್ರು. ಈ ಅರ್ಬನ್ನಲ್ಲಿ ನಾವು ಮುನ್ಸಿಪಾಲ್ಟೀಸಲ್ಲಿ ಏನು ಮಾಡೋದು ಅಂದಾಗ ಮೊನ್ನೆ 10ನೇ ತಾರೀಕು ಒಂದು ನೋಟಿಫಿಕೇಷನ್ ಬಿಟ್ಟರು. ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ ಅಫಿಷಿಯಲಿ ಬಿಟ್ಟಿದ್ದಾರೆ. ಈ ಗೆಜೆಟ್ ಪ್ರಕಾರ ಈಗ 100% ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ದರೆ ಎ ಖಾತಾ ಕೊಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಟೌನಲ್ಲಿ ಎಲ್ಲರೂ ಎ ಖಾತಾ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಮೋರ್ ದೆನ್ 10,000 10,000ಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ದರೂ ನಾವೀಗ ಬಿ ಖಾತಾ ಮಾಡಿಕೊಡ್ಬೇಕು ಅವ್ರಿಗೆ. ಇದಕ್ಕೆ ಡೆಡ್ಲೈನು ನಮಗೆ 90 ದಿನ ಇದೆ. ಡೆಡ್ಲೈನ್ 90 ದಿನ ಇದೆ, 3 ತಿಂಗಳು. ಸೊ ಈಗ ಇದರಲ್ಲಿ ಇದೇನು ಹೇಳುತ್ತೆ, ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ ಜನತೆ, ಇದರಲ್ಲಿ ದ ಪ್ರಾಪರ್ಟಿ ಟ್ಯಾಕ್ಸ್, ಸೆಸಸ್ ಆ್ಯಂಡ್ ಪೆನಾಲ್ಟಿ ಕಲೆಕ್ಟೆಡ್ ದೇರ್ ಫ್ರಮ್ ಶಾಲ್ ಬಿ ಮೇಂಟೈನ್ಡ್ ಇನ್ ಫಾರ್ಮ್ 3 ಟು ಬಿ ಕಾಲ್ಡ್ ಪ್ರಾಪರ್ಟಿ ರಿಜಿಸ್ಟರ್ ಎ. ಇಲ್ಲಿ ಹೇಳ್ತಾರೆ, ದ ಅಕ್ನಾಲೆಜ್ಮೆಂಟ್ ಆರ್ ಎಕ್ಸ್ಟ್ರಾಕ್ಟ್ ಅಂಡರ್ ಸಬ್ಸೆಕ್ಷನ್ 3 ಆಫ್ ಸೆಕ್ಷನ್ 106 ಆಫ್ ದ ಆ್ಯಕ್ಟ್ ಶಾಲ್ ಬಿ ಇನ್ ದ ಫಾರ್ಮ್ ಆಫ್ 3 ಫಾರ್ ಪ್ರಾಪರ್ಟಿ ರಿಜಿಸ್ಟರ್ ಎ. ಎ ಖಾತೆಗೆ ನಮೂನೆ 3ರಲ್ಲಿ ಮತ್ತು ಬಿ ಖಾತೆಗೆ ಫಾರಮ್ 3A, ಫಾರ್ಮ್ 3A ಪ್ರಕಾರ ಬಿ ಖಾತಾ ಕೊಡ್ತಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬಿ ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ. ನಾನು ಈ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಮತ್ತೆ ಇದನ್ನು ಇಷ್ಟು ಬೇಗ ತ್ವರಿತಗತಿಯಲ್ಲಿ ಬರೋದಕ್ಕೆ ನಮ್ಮ MCS ಸಾಹೇಬರು ಭಾಳ ಪ್ರಮುಖ ಕಾರಣ. ಯಾಕೆಂದರೆ ಚಿಂತಾಮಣಿ ಆಗಲಿ ನಾವಾಗಲಿ ಭಾಳ ಸಫರ್ ಆಗ್ತಿದ್ವಿ. ಸರ್, ಜನ ಕೇಳ್ತಿದ್ದಾರೆ, ನಾವೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು ಬಿ ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ, ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು, ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ, ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರ್ ಅವರು, ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ ಬಿ ಖಾತಾಲ್ಲಿ ಕರಪ್ಷನ್ ನಡಿಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊತೀವಿ. ಮಾಧ್ಯಮದವರು ತಾವು ಗಮನಿಸ್ಬೋದು. ವಾರ್ಡ್ ನಂಬರ್ 1 ವಾಪಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಾರ್ಡ್ ನಂಬರ್ 2 ರೇಷ್ಮೆಗೂಡು, ಈ ಥರ 30 ವಾರ್ಡ್ಗೂ ಒಂದು ಲೊಕೇಶನ್ ಇದೆ. ಇದು ನಾಳೆ ಪ್ರತಿ ಮನೆಗೂ ಪಾಂಪ್ಲೆಟ್ ಹಂಚ್ತೀವಿ. ಫಾರ್ ಎಕ್ಸಾಂಪಲ್, ವಾರ್ಡ್ ನಂಬರ್ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪಸಂದ್ರದಲ್ಲಿ ನಮ್ಮ ನಗರಸಭೆಯವರು 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ಎಂಎಂಟಿವಿ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ವೀಕ್ಷಕ ಪ್ರಭುಗಳ ಆಶೀರ್ವಾದದೊಂದಿಗೆ 4ನೇ ವಸಂತದ ಸಂಭ್ರಮ. ಜನರ ಕೂಗಿಗೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಕಳಕಳಿ ಸುದ್ದಿ, ನಿಷ್ಪಕ್ಷಪಾತ ವರದಿ, ಪ್ರಾಮಾಣಿಕ ಕಾರ್ಯ, ಜನರ ಮನ ಗೆಲುವು, ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಹೆಮ್ಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ನಿಮ್ಮ ಪ್ರೀತಿ ವಿಶ್ವಾಸದ ಎಂಎಂಟಿವಿ ತಂಡ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್, ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, ಎಂಜಿ ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ LIC ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸೀರೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ LIC ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಮಂಚೇನಹಳ್ಳಿಯಲ್ಲಿ ಜೆಸಿಬಿಗಳ ಗರ್ಜನೆಗೆ ಅಕ್ರಮ ಅಂಗಡಿ ಮಾಲೀಕರು ಬೆಚ್ಚಿ ಬಿದ್ದಿದ್ದು, ಕೆಲಕಾಲ ಮಾಲೀಕರು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಮಂಚೇನಹಳ್ಳಿಯಲ್ಲಿ ಬಸ್ ನಿಲ್ದಾಣವಿಲ್ಲದೆ ಹಲವು ವರ್ಷಗಳಿಂದ ನಿತ್ಯ ಸಾವಿರಾರು ಪ್ರಯಾಣಿಕರು, ವಿದ್ಯಾರ್ಥಿಗಳು ಪರದಾಡುತ್ತಿದ್ದರು. ಇದ್ದ ಬಸ್ ನಿಲ್ದಾಣದ ಸ್ಥಳದಲ್ಲಿ ಅಕ್ರಮವಾಗಿ ಅಂಗಡಿ ಮಳಿಗೆಗಳು ತಲೆ ಎತ್ತಿದ್ದವು. ಇನ್ನು ಸಾರ್ವಜನಿಕರ ಬಹುದಿನಗಳ ಕನಸಿಗೆ ಇದೀಗ ಶುಭಗಳಿಗೆ ಬಂದಂತೆ ಕಾಣುತ್ತಿದೆ. 1 ತಿಂಗಳ ಮುಂಚೆಯೇ ಅಧಿಕಾರಿಗಳು ಅಕ್ರಮ ಅಂಗಡಿಗಳ ತೆರವಿಗೆ ನೋಟಿಸ್ ನೀಡಿದ್ದರು. ಆದರೂ ಸಹ ಕೆಲ ಅಂಗಡಿ ಮಾಲೀಕರು ಅಂಗಡಿಗಳನ್ನು ತೆರವುಗೊಳಿಸದೆ ಕೋರ್ಟ್ ಮೊರೆ ಹೋಗಿದ್ದರು. ಇನ್ನು ಶುಕ್ರವಾರ ಬೆಳ್ಳಂಬೆಳಗ್ಗೆ ಜೆಸಿಬಿಗಳಿಂದ ಅಕ್ರಮ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು, ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಮುಂದಾಗಿದ್ದರು. ಈ ವೇಳೆ ಕೆಲ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು. ಅಧಿಕಾರಿಗಳು ಅವರ ಮನವೊಲಿಸಿ ಅಂಗಡಿಗಳನ್ನು ತೆರವುಗೊಳಿಸಿದರು. ಇವತ್ತೇ ವಿತ್ಡ್ರಾ ಮಾಡ್ಕೊಡ್ತೀವಿ, ಅದಕ್ಕೇನು ತಲೆ ಇದು ಮಾಡಕ್ ಹೋಗ್ಬೇಡ್ರಿ. ಅರ್ಥ ಆಯ್ತು? ನಮ್ಗೆ ಕಾಲಾವಕಾಶ ಬೇಕಷ್ಟೇ, ಇನ್ನೇನು ಅದಕ್ಕಾಗಿ ಅಷ್ಟೇ ಸರ್ ಹೋಗಿರೋದು. ನಮ್ ಜಾಗ ನಿಮಗೆ ಇದ್ ಮಾಡ್ರಿ ಅಂತ ಹೇಳ್ತಾರೆ, ಹೆಂಗಾಗುತ್ತೆ? ನೀವು ಅದ್ ಹೆಂಗ್ ಮನಸ್ಥಿತಿಗೆ ಬರ್ತೀರಿ? ಸ್ವಲ್ಪ ಹೇಳ್ತೀನಿ ಸರ್, ಬೀಸೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಆಧಾರ ಅಂತ ಹೇಳಿ ಇಟ್ಕೊಂಡಿದ್ದು ಅಷ್ಟೇ ಸರ್. ಅದ್ ಬಿಟ್ರೆ ಬೇರೆ ಉದ್ದೇಶಗಳು ಯಾವೂ ಇಲ್ಲ. ತಾಲೂಕು ದರ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಳ್ಳಿ. ಮತ್ತೆ ಇಷ್ಟೆಲ್ಲ ಇಷ್ಟು ಪ್ರೊಟೆಕ್ಟ್ ಮಾಡ್ಬೇಕಾಗಿತ್ತಾ? ನೀವು ಒಂದೇ ನಿಂತ್ಕೊಂಡು ಮಾಡಿಸ್ಬೇಕಾಗಿತ್ತು. ಅವರ ನಮ್ಮನಿಗೆ ಮಾಡ್ತೀವಿ ಸರ್. ಅವ್ರು ಇಲ್ಲಿ ಎಲ್ಲ ನಿಮ್ದೆ ನೋಡ್ರಿ. ನಾನು ಆಫೀಸರು 1-2 ವರ್ಷ ಇಲ್ಲಿರ್ತೀವಿ, ಮುಂದಕ್ಕೆ ಹೋಗ್ತೀವಿ. ಇದೆಲ್ಲ ನಿಮ್ದೇ ತಾಲೂಕು ಡೆವಲಪ್ ಆದ್ರೆ ನಿಮಗಷ್ಟೇ, ನನಗ ಆಯ್ತು ಸರ್. ಮಾಡಿ ಸಂತೋಷ. ಒಂದು ತಿಂಗಳಿಗೆ ಮುಂಚೆ ನಿಮ್ಗೆಲ್ಲರೂ ಕರ್ಬೇಡಿ. ಗೊತ್ತಿಲ್ಲ ಸರ್, ಮನೆಗೆ ಹೇಳ್ತೀವಿ ಗೊತ್ತಿಲ್ಲ. ಹೇಳಿದ್ರೆ ಸರಿ ಆಯ್ತು, ಲೇಟ್ ಆಗುತ್ತೆ ಅಂತಂದ್ರೆ 2 ಕೋಟಿ ಹೆಂಗ್ ಹೇಳಿದ್ರೆ ಮೇಡಮ್? HM ನಾಗರಾಜ್ 1ನೇ ನಂಬರ್ ಅಂಗಡಿ ಸರ್. ನೀವು ಇದನ್ನೆಲ್ಲ ಒಳಗೆ ಹಾಕ್ಬಿಡ್ಲ ಖಾಲಿ ಮಾಡ್ಕೊಳ್ಳಿ. ಇವತ್ತೇ ಸಂಜೆ ಎಷ್ಟೊತ್ತಿಗೆ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಹೇಳ್ರಿ ಎಷ್ಟಾಗುತ್ತೆ. ನಿಮ್ಗೆ ಲಾಸ್ ಮಾಡಲ್ಲ ನಾವು. ಈಗ ಇವ್ರು ಅದೇ ಅಲ್ವಾ, ಐಸ್ ಕ್ರೀಮ್ ಲಾಸ್ ಆಗುತ್ತೆ ಅಂತಲ್ವಾ? ಐಸ್ ಕ್ರೀಮ್ ದುಡ್ಡು ಕೊಡ್ತೀವಿ. ಬೇಡ ಸರ್, ಆ ತರ ಪಂಚಾಯತಿಂದ ಐಸ್ ಕ್ರೀಮ್ ದುಡ್ಡು ಕೊಡ್ತೀವಿ. ಇವತ್ತು ನಾವು ಮಂಚೇನಹಳ್ಳಿ
ಸ್ಟ್ಯಾಂಡಲ್ಲಿ ನಮ್ಮ ಅಂಗಡಿ ಮಳಿಗೆಗಳಿದ್ದು ಅವನ್ನ ತೆರವುಗೊಳಿಸೋ ಕಾರ್ಯವನ್ನು ಮಾಡಿದ್ವಿ, ಬೆಳಿಗ್ಗೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹೊಸದಾಗಿ ನಾವು ಒಂದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ನಮಗೆ ಅನುದಾನ ತಂದಿದೆ. ಸುಮಾರು 2 ಕೋಟಿ ಅನುದಾನ ಇದೆ. ಅನುದಾನ ಸದ್ಬಳಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿರೋ ಅಂಗಡಿಗಳಿಗೆ ಯಾರ್ಯಾರು ಬಾಡಿಗೆ ಇದ್ರು ಅವರಿಗೆಲ್ಲ 3 ತಿಂಗಳಿಂದ ಮಾಹಿತಿ ಕೊಟ್ಟು ಕರೆಸಿ ಮಾತಾಡಿ, ಇಂದು ಕೂಡ ಅವರು ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ಆಲ್ರೆಡಿ ಅವ್ರು ಕೋರ್ಟಿಗೆ ಹೋಗಿರೋದ್ರಿಂದ ನಾವು ಅವರಿಗೆ ಕನ್ವಿನ್ಸ್ ಮಾಡಿ ಮನವೊಲಿಸಿ ಇವತ್ತು ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದೀವಿ. ಅವರು ಸಹ ತಮ್ಮ ಏನು ವಸ್ತುಗಳಿದೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಶಿಫ್ಟ್ ಮಾಡಿಕೊಂಡು ಒಂದೊಂದೇ ಅಂಗಡಿಗಳು ಯಾವ್ಯಾವ ಖಾಲಿ ಇದೆ ಅದನ್ನು ಕ್ಲಿಯರ್ ಮಾಡಿ ಆದಷ್ಟು ಹಿಂದೆ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಒಟ್ಟಿಗೆ ಇವತ್ತು ಮತ್ತು ನಾಳೆ ಅಷ್ಟೊತ್ತಿಗೆ ಎಲ್ಲ ತೆರವು ಕಾರ್ಯವನ್ನು ಮುಗಿಸಿ ಇವರಿಗೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಅನುಕೂಲ ಮಾಡ್ತಾರೆ. ಒಟ್ನಲ್ಲಿ ಮಂಚೇನಹಳ್ಳಿ ಜನತೆಯ ಹಲವು ವರ್ಷಗಳ ಕನಸಾಗಿದ್ದ ಬಸ್ ನಿಲ್ದಾಣಕ್ಕೆ ಇದೀಗ ಶುಕ್ರದೆಸೆ ಬಂದಂತೆ ಕಾಣುತ್ತಿದೆ. ಸುಮಾರು 2 ಕೋಟಿ ರುಗಳ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣ ಆಗಲಿದ್ದು, ಬಸ್ ನಿಲ್ದಾಣದ ಸ್ಥಳದಲ್ಲಿನ ಅಕ್ರಮ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕೆಲಸದ ಒತ್ತಡ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ 2ನೇ ಅವಧಿಯ ಮುಷ್ಕರ ಮಾಡುತ್ತಿದ್ದು, ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಸರ್ ನಮಸ್ಕಾರ ಸರ್. ಅಲ್ಲಿ ನಮಗೆ ಬೇರೆ ಜಿಲ್ಲೆಗಳಿಂದ ಈಗ ಅಪಾಯಿಂಟ್ ಆಗಿದೆ ಸರ್. ಅದನ್ನು ಅವರು ಬೇರೆ ಜಿಲ್ಲೆಗಳಿಗೆ ಸ್ವಯಂ ಪ್ರೇರಿತ 5 ವರ್ಷ ಆದರೂ ಹೋಗೋದಕ್ಕೆ ಅವಕಾಶ ಇದೆ. ಈ ಕೆಲವು ದಿನಗಳಿಂದ ಅದು ಬದಲಾಕಿದ್ದಾರೆ. ಅದನ್ನು ಮಾಡಿಕೊಡ್ಬೇಕು. ಸುಮಾರು ವಯಸ್ಸಾದ ತಂದೆ ತಾಯಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾಯ ಇಲಾಖೆಗಳಲ್ಲಿ ಕೆಲಸ ಮಾಡುವ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಈ ಹಿಂದೆ ಕೆಲ ತಿಂಗಳ ಹಿಂದೆಯಷ್ಟೇ ಪ್ರತಿಭಟನೆ ನಡೆಸಿ ಕಂದಾಯ ಇಲಾಖೆಯ ಫೀಲ್ಡ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇರುವ RI ಮತ್ತು VAO ಅಧಿಕಾರಿಗಳಿಗೆ ಹೇಳಿಕೊಳ್ಳಲು ಇರಲು ಕಚೇರಿ ಇಲ್ಲದೆ ನರಕ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಸರ್ಕಾರ ಈ ಆ್ಯಪು ಆ ಆ್ಯಪು ಅಂತ 10 ಆ್ಯಪ್ಗಳ ಮೂಲಕ ಕೆಲಸ ಮಾಡಿ ಅಂತ ಹೇಳ್ತಾ ಇದೆ. ಇದರಿಂದ ರಜಾ ದಿನಗಳಲ್ಲೂ ಸಹ ಕೆಲಸ ಮಾಡುವಂತೆ ಒತ್ತಡ ಏರಲಾಗ್ತಾ ಇದೆ ಎಂದು ಆರೋಪ ಮಾಡಿದರು. ಇನ್ನು ಅಧಿಕಾರಿಗಳಿಗೆ ಅನಿವಾರ್ಯವಾದ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಕೊಡದೇ ಇರೋದ್ರಿಂದ ತಮ್ಮದೇ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಕೆಲಸ ನಿರ್ವಹಣೆ ಮಾಡ್ತಿದ್ರು. ಈ ಒತ್ತಡವನ್ನು ತಾಳಲಾರದೆ ರಾಜ್ಯ ಸರ್ಕಾರಕ್ಕೆ 21 ಅಂಶಗಳ ಬೇಡಿಕೆಯನ್ನಿಟ್ಟು ಕೆಲಸದ ಅವಧಿಯಲ್ಲಿ ಬಹಿಷ್ಕರಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಆಗ ಸರ್ಕಾರ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸೋದಾಗಿ ಮೂಗಿಗೆ ತುಪ್ಪ ಸವರಿ ಸುಮ್ಮನಾಗಿದ್ದರು. ಆದರೆ ಸರ್ಕಾರ ಇದುವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೇ ಇರೋದನ್ನು ಖಂಡಿಸಿ 2ನೇ ಅವಧಿಯ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸ್ತಾ ಇದ್ದಾರೆ. 5 ದಿನಗಳಿಂದ ತಾಲೂಕು ಕಚೇರಿ ಮುಂದೆ RI ಮತ್ತು VAಗಳು ಮುಷ್ಕರ ನಡೆಸ್ತಾ ಇದ್ದಾರೆ. ಈ ಬಾರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮುಷ್ಕರ ಹಿಂಪಡೆಯೋದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ಬಾರಿ ಕೂಡ ಒಂದು ಸುಮಾರು ದಿನಗಳ ಕಾಲ ಪ್ರತಿಭಟನೆ ಮಾಡೋದು, ಅವಾಗ ಕೂಡ ಸ್ಪಂದಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದರೂ ಸ್ಪಂದಿಸಲಿಲ್ಲ. ಈಗ 2ನೇ ಬಾರಿ ಹೋರಾಟ ಕೇಳಿದ್ರು. ಏನು ಹೇಳಕ್ಕೆ ಸರ್? ಹೌದು, ನೀವು ಹೇಳ್ದಂಗೆ ಮೊದಲನೇ ಹಂತದಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ಮಾನ್ಯ ಕಂದಾಯ ಸಚಿವರು ಸಭೆ ಕರೆದು ನಮ್ಮನ್ನೆಲ್ಲ ಮಾತಾಡಿ ನಮ್ಮ ಸಂಘದ ಪದಾಧಿಕಾರಿಗಳ ಹತ್ರ ನಿಮ್ಮ ಬೇಡಿಕೆಗಳು ಏನಿದ್ದಾವೆ ಅದನ್ನು ಹಂತವಾಗಿ ಈಡೇರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಆ ಭರವಸೆಗಳು ಇದುವರೆಗೂ ಒಂದು ಕಮಿಟಿ ಮಾಡಿದರು. ಆ ಕಮಿಟಿ ಇದುವರೆಗೂ ಚಾಲನೆ ಕೊಟ್ಟೇ ಇಲ್ಲ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ. ಆದ್ದರಿಂದ ನಾವು ನಿರಾಶರಾಗಿ ಮತ್ತೆ ಇದೇ ರೀತಿ ಬಿಟ್ಟರೆ ನಮ್ಮ ಬೇಡಿಕೆಗಳು ಯಾವುದು ಈಡೇರೋದಿಲ್ಲ. ಮತ್ತು ಸಾರ್ವಜನಿಕರಿಗೆ ಉತ್ತಮವಾದ ಗುಣಮಟ್ಟದ ಸೇವೆ ಕೊಡೋ ಉದ್ದೇಶದಿಂದ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೇಳಿರೋದ್ರಿಂದ ಅದನ್ನು ಖಂಡಿತವಾಗಿಯೂ ಸರ್ಕಾರ ಮನದಟ್ಟು ಮಾಡಿಕೊಂಡು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ನಾವು 2ನೇ ಹಂತದಲ್ಲಿ ನಾವು ಸ್ಟ್ರೈಕ್ ಮಾಡೋದಕ್ಕೆ ಇಳಿದಿದ್ದೀವಿ ಸರ್. ಒಂದು ನಮಗೆ ಇದುವರೆಗೂ ಯಾವುದು ಆಫೀಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಆಫೀಸ್ ವ್ಯವಸ್ಥೆ ಜೊತೆಗೆ ಆಫೀಸಿಗೆ ಬೇಕಾಗಿರೋಂಥ ಟೇಬಲ್ಲು, ಕುರ್ಚಿ ಆಗಿರ್ಬೋದು, ಸಿಸ್ಟಮ್ಸು, ಮತ್ತು ಎಲ್ಲ ಆನ್ಲೈನ್ ವರ್ಕ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರಿಂಟರ್ಸು, ಇವು ಮೂಲಭೂತ ಸೌಕರ್ಯಗಳು ಸರ್. ಇದನ್ನು ಕೊಟ್ಟಿಲ್ಲ. ಇದ್ರ ಜೊತೆಗೆ ವರ್ಗಾವಣೆ ಒಂದು ತಡೆ ರದ್ದು ಮಾಡಿದ್ದಾರೆ. ವರ್ಗಾವಣೆ ರದ್ದು ಮಾಡಿರೋದ್ರಿಂದ ಇಲ್ಲಿ ಅಪಾಯಿಂಟ್ ಆದವ್ರಿಗೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಹೋಗೋದಕ್ಕಾಗ್ತಾಯಿಲ್ಲ. ಅಲ್ಲಿ ವಯಸ್ಸಾದ ತಂದೆ ತಾಯಿಗಳಾಗಿರ್ಬೋದು, ಗಂಡ ಒಂದು ಜಿಲ್ಲೆಯಲ್ಲಿದ್ದರೆ ಹೆಂಡತಿ ಒಂದು ಜಿಲ್ಲೆಯಲ್ಲಿರ್ತಾರೆ, ಅವ್ರಿಗೆ ತೊಂದರೆ ಆಗ್ತಾಯಿದೆ. ಮಕ್ಕಳುಗಳನ್ನ ಸಾಕೋದಕ್ಕೆ ತೊಂದರೆ ಆಗ್ತಾಯಿದೆ. ಈ ರೀತಿಯ ಸಮಸ್ಯೆಗಳಿಂದ ನಮಗೆ ಕಷ್ಟ ಆಗ್ತಾಯಿದೆ ಸರ್.
ಹೌದು ಸರ್. ಮಾನ್ಯ ಸಚಿವರು ಅಥವಾ ಸರ್ಕಾರ ನಮಗೆ ಸ್ಪಂದಿಸಿ ಶೀಘ್ರವಾಗಿ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು ಅಂತಲೇ ನಾವು ಮನವಿ ಮಾಡ್ತೀವಿ ಸರ್. ಇನ್ನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ತಾಲೂಕು ವ್ಯಾಪ್ತಿಯ RI ಮತ್ತು VAOಗಳು ಮೂಲ ಸೌಲಭ್ಯಗಳನ್ನು ಒದಗಿಸಲು ಮುಷ್ಕರ ನಡೆಸ್ತಾ ಇರೋ ಜಾಗಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದ್ರು. ನಿಮ್ಮ ನೋವು ನನಗೆ ಗೊತ್ತಿದೆ. ಶಾಸಕರ ಅನುದಾನದಲ್ಲಿ ಲ್ಯಾಪ್ಟಾಪ್ ನೀಡುವ ಯೋಜನೆ ಇದೆ. ಅದರಲ್ಲಿ ನಾನು ನಿಮಗೆ ಲ್ಯಾಪ್ಟಾಪ್ ವಿತರಿಸುವ ಕೆಲಸ ಮಾಡ್ತೇನೆ. ಹಾಗೆ ಮುಷ್ಕರದ ವಿಚಾರ ಕಂದಾಯ ಸಚಿವರ ಗಮನಕ್ಕೆ ತಂದು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಮಾಡ್ತೇನೆ ಎಂದು ಭರವಸೆ ನೀಡಿದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ 35ಕ್ಕೂ ಹೆಚ್ಚು VAಗಳು ತಮ್ಮ ಬೇಡಿಕೆಗಳಿಗೆ ಕಳೆದ 5 ದಿನಗಳಿಂದ ತಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಈ ಸ್ಥಳಕ್ಕೆ ಇದಕ್ಕೆ ಬಂದಿದ್ದೀನಿ. ನಾನು ಅವ್ರ ಜೊತೆ ಅವರ ಬೇಡಿಕೆಗಳು ಈಡೇರಲಿ ಅಂತ ನಾನು ಶಾಸಕನಾಗಿ ಅವ್ರ ಜೊತೆ ಸಹಮತ ವ್ಯಕ್ತಪಡಿಸ್ತೀನಿ. ನನಗೆ ನಂಬಿಕೆ ಇದೆ, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಅವ್ರು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ನಾನು ಸಹ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೆ ತರ್ತೀನಿ, ಉಸ್ತುವಾರಿ ಸಚಿವರು ಸಾಹೇಬ್ರ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ತರೋ ಪ್ರಯತ್ನ ಪಡ್ತೀನಿ. ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಮತ್ತು ಅವರು ಲ್ಯಾಪ್ಟಾಪ್ಸ್ ಎಲ್ಲ 35 ಜನನು ಲ್ಯಾಪ್ಟಾಪು MLA ಫಂಡಲ್ಲಿ ಕೊಡ್ಬೋದು ಅಂತಿದೆ. ನಾನು AC ಅವ್ರನ್ನ ಕೇಳಿ ಅನುಕೂಲ ಇದ್ದರೆ ಪ್ರಾರಂಭ ನಾನು ಎಷ್ಟಾದರೆ ಅಷ್ಟು, ಈಗಲೇ ನಾನು ಹಳ್ಳಿಗಳಿಗೆ MLA ಲ್ಯಾಡ್ ಜಾಸ್ತಿ ಕೊಟ್ಬಿಟ್ಟಿರೋದ್ರಿಂದ ಎಷ್ಟಾದರೆ ಅಷ್ಟೊಂದು ಮಿನಿಮಮ್ ಸಪೋರ್ಟ್ ನಾನು MLA ಲ್ಯಾಡಲ್ಲಿ ಮಾಡ್ತೀನಿ ಸರ್. ನಿಮಗೆಲ್ಲ ಒಳ್ಳೆಯದಾಗಲಿ. ಅಂತ ಕೆಲಸಗಳು ನಿಂತೋಗಿದೆ ಈಗ 5-6 ದಿವಸಗಳಿಂದ, ಅದನ್ನೊಂದು ಸಮಸ್ಯೆ. ಅದೇ ಇದು ಸ್ಟೇಟ್ ಇಶ್ಯೂ ಸರ್. ಇವರು ಬರೀ ಚಿಕ್ಕಬಳ್ಳಾಪುರದಲ್ಲಿ ಸ್ಟ್ರೈಕ್ ಕೂತಿದ್ರೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು. ಸ್ಟೇಟ್ ಎಲ್ಲ ಇವರು ಅಸೋಸಿಯೇಷನ್ ತೀರ್ಮಾನ ತೊಗೊಂಡು ಮಾಡ್ತಿದ್ದಾರೆ. ಮೋಸ್ಟ್ಲಿ ಇವರು ಈಗ ನಾನು ರಿಕ್ವೆಸ್ಟ್ ಮಾಡಿದ್ರು ಅವ್ರ ಸ್ಟೇಟ್ ಅಥಾರಿಟಿ ಅವ್ರ ಅಸೋಸಿಯೇಷನ್ ಕೇಳಬೇಕು. ನಾನು ಆದಷ್ಟು ಬೇಗ ವಿನಂತಿಸ್ತೇನೆ, ಇದನ್ನು ಬೇಗ ಕೈ ಬಿಟ್ಟು ಕೆಲಸಕ್ಕೆ ಮರಳಿ ಅಂತ. ಆದರೂ ಅವ್ರಿಗೆ ಅಶ್ಯೂರೆನ್ಸ್ ಕೊಡಬೇಕಾಗಿರೋ ನಾನಲ್ಲ, ನಮ್ಮ ಸಾಹೇಬ್ರಿದ್ದಾರೆ, ಸಾಹೇಬ್ರು ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಇವರು ಗ್ರಾಮ ಆಡಳಿತ ಅಧಿಕಾರಿಗಳು ಸರ್, ಗ್ರಾಮದಲ್ಲಿ ಇವರಿಗೆ ಒಂದು ಕಚೇರಿ ಆ ಥರದ್ದು ಉಳ್ಕೊಳ್ಳೋಕ್ಕಿಲ್ಲ ಅಂತಲೂ ಕೂಡ ಅವರು ಬೇಡಿಕೆಗಳಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಕರೆಕ್ಟ್ ಸರ್. ಅದು ನನಗೂ ಇದಿದೆ, ಬೇಜಾರಿದೆ. ಹಳೆ ಸರ್ಕಾರಗಳು ಅದನ್ನ ಮಾಡಬೇಕಾಗಿತ್ತು. ಕಳೆದ ಸರ್ಕಾರ, ನಮ್ಮ ಸರ್ಕಾರ ನಾವು ಮಾಡ್ತೀವಿ, ನಾವು ಜೊತೆ ನಿಲ್ತೀವಿ. ಬಜೆಟ್ ಸೆಷನಲ್ಲಿ ನಾನು ಪ್ರಾಮಾಣಿಕವಾಗಿ ರೈಸ್ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಿ ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಿ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. MMTV ಸುದ್ದಿ ಮತ್ತು ಮನರಂಜನಾ ವಾಹಿನಿ. ವೀಕ್ಷಕ ಪ್ರಭುಗಳ ಆಶೀರ್ವಾದದೊಂದಿಗೆ 4ನೇ ವಸಂತದ ಸಂಭ್ರಮ. ಜನರ ಕೂಗಿಗೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಕಳಕಳಿ ಸುದ್ದಿ, ನಿಷ್ಪಕ್ಷಪಾತ ವರದಿ, ಪ್ರಾಮಾಣಿಕ ಕಾರ್ಯ, ಜನರ ಮನ ಗೆಲುವು, ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಹೆಮ್ಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ನಿಮ್ಮ ಪ್ರೀತಿ ವಿಶ್ವಾಸದ MMTV ತಂಡ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ
ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆ ಹೊಸಹಳ್ಳಿ, ಚಿಕ್ಕಬಳ್ಳಾಪುರ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ.
24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಇನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಕಂಡಿಲ್ಲ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡೋ ವಿಚಾರದಲ್ಲೂ ಸಹ ಇನ್ನೂ ಅನ್ಯಾಯ ಆಗುತ್ತಲೇ ಬಂದಿದೆ ಎಂದು ಶಿಡ್ಲಘಟ್ಟ ತಾಲೂಕು ಮಟ್ಟದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ರೂಪಸಿ ರಮೇಶ್ ಹೇಳಿದರು. ಅಧ್ಯಕ್ಷರಾಗಿ ಸಮ್ಮೇಳನ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಗಟ್ಟಿಯಾದ ಚಪ್ಪಾಳೆ ಕೊಡ್ತಾ ಇದ್ದಾರೆ. ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದ್ದ 10ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ರೂಪಸಿ ರಮೇಶ್ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕಾಗಿ ಹೋರಾಟ ನಡೆಸಿದ ಕನ್ನಡ ಪರ ಹೋರಾಟಗಾರರು ಕೇಸುಗಳನ್ನು ಹಾಕಿಸಿಕೊಂಡು ನ್ಯಾಯಾಲಯಗಳಲ್ಲಿ ಅಲಿದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಪ್ರಸ್ತುತ ರಾಜ್ಯ ಸರ್ಕಾರ ಕನ್ನಡ ಪರ ಹೋರಾಟಗಾರರ ಮೇಲೆ ಹೂಡಿರುವ ಮೊಕದ್ದಮೆಗಳನ್ನು ಹಿಂದೆ ತೆಗೆದುಕೊಂಡಿದ್ದು ಒಳ್ಳೆಯ ನಿರ್ಧಾರ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ರಾಜ್ಯ ಸ್ಥಾಪನೆಯಾಗಿ ಸುಮಾರು 70 ವರ್ಷಗಳಾದರೂ ನೆಲ, ಜಲ, ನುಡಿ ರಕ್ಷಣೆಗಾಗಿ ಹಿಂದೂಸ್ತಾನ್ ಹೋರಾಟ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿರುವುದು ಶೋಚನೀಯ ಎಂದು ಕಳವಳ ವ್ಯಕ್ತಪಡಿಸಿದ ಸಮ್ಮೇಳನ ಅಧ್ಯಕ್ಷರು, ಕನ್ನಡ ಭಾಷೆ ಕಲಿಕೆ ಮನೆಯಿಂದಲೇ ಆರಂಭವಾಗಬೇಕು. ಶಾಲೆಯಲ್ಲಿ ಮಕ್ಕಳು ಇಂಗ್ಲಿಷ್ ಕಲಿತರೂ ಸಹ ಮನೆಯಲ್ಲಿ ಮೊದಲು ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಎಲ್ಲ ವ್ಯವಹಾರಗಳು ಕನ್ನಡ ಭಾಷೆಯಲ್ಲಿ ನಡೆದಲ್ಲಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕನ್ನಡ ಭಾಷಾ ಸಾರ್ವಭೌಮ ನಡೆಯಲು ಫಲವಾಯಿತು. ಕನ್ನಡ ರಾಜ್ಯ ಸ್ಥಾಪನೆಯಾಗಿ ಸುಮಾರು 70 ವರ್ಷವಾದರೂ ಸಹ ನೆಲ, ಜಲ, ನುಡಿ ರಕ್ಷಣೆಗಾಗಿ ಇನ್ನೂ ಸಹ ಹೋರಾಟ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಮಾಡುವುದು ಅತ್ಯಂತ ಶೋಚನೀಯ. ಕನ್ನಡ ಭಾಷಾ ಕಲಿಕೆ ಮನೆಯಿಂದಲೇ ಆರಂಭವಾಗಬೇಕು. ಶಾಲೆಯಲ್ಲಿ ಮಕ್ಕಳು ಇಂಗ್ಲಿಷ್ ಕಲಿತರೂ ಸಹ ಮನೆಯ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಎಲ್ಲ ವ್ಯವಹಾರಗಳು ಕನ್ನಡ ಭಾಷೆಯಲ್ಲಿ ನಡೆದಲ್ಲಿ ಬಹುತೇಕ ಈ ಒಂದು ಭಾಷಾ ಸಮಸ್ಯೆ ದೂರವಾಗುವ ಸಂಶಯವಿಲ್ಲ. ಗೋಕಾಕ್ ಪಂಥಿ ಜಾರಿಗಾಗಿ ಕನ್ನಡಿಗರ ಹೋರಾಟ ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ತಾಲೂಕಿನ ಕನ್ನಡ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಕನ್ನಡಿಗರ ದೇಶ ನಾಡಿಯಾದ ಭಾಷೆ, ಉದ್ಯೋಗ, ಮೈಸೂರಿನ ವ್ಯವಹಾರಗಳಿಗಾಗಿ ಸತತವಾಗಿ ಧರಣಿ, ಮುಷ್ಕರ, ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರಣ ಕನ್ನಡದ ಕಣ್ಮಣಿ. ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿ, ನಾವು ಮನೆಯಲ್ಲಿ ಹೆತ್ತ ತಂದೆ ತಾಯಿಯರಿಗೆ ಹೇಗೆ ಪ್ರೀತಿ ಮತ್ತು ಗೌರವ ನೀಡುತ್ತೇವೋ ಅದೇ ರೀತಿ ನಮ್ಮ ಕನ್ನಡ ಭಾಷೆಯನ್ನು ಪ್ರೀತಿಸಿ ಗೌರವಿಸಬೇಕು. ಆಗ ಮಾತ್ರ ಭಾಷೆ ಮತ್ತಷ್ಟು ಸದೃಢವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಇವತ್ತು ಇಡೀ ಜಗತ್ತಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಡೀ ಭಾರತ ದೇಶದಲ್ಲಿ ಇವತ್ತು ಸುಭಿಕ್ಷವಾಗಿರ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ ನಾಡು, ನಮ್ಮ ಕರ್ನಾಟಕ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು, ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದರು, ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು. ಅದು 100% 200% ಸತ್ಯ. ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ, ಬೇರೆ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಇವತ್ತು ಜನರು ಪಡ್ತಾ ಇರ್ತಕ್ಕಂಥ ಕಷ್ಟ. ಆದರೆ ಇವತ್ತು ನಮ್ಮ ರಾಜ್ಯ ಕನ್ನಡ ನಾಡು, ಈ ಕರ್ನಾಟಕ, ಇವತ್ತು ಈ 7 ಕೋಟಿ ಜನ ಇರ್ತಕ್ಕಂಥ ಈ ನಾಡು, ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಏನು, ನಾವು ನಮ್ಮ ತಂದೆ ತಾಯಿ ಕೊಟ್ಟಂಥ ಗೌರವ, ನಮ್ಮ ತಂದೆ ತಾಯಿ ಮೇಲೆ ಇಟ್ಟಂಥ ಪ್ರೀತಿಯನ್ನು ನಮ್ಮ ನಾಡಿನಲ್ಲಿ, ನಮ್ಮ ಭಾಷೆಗೆ, ವಿಶೇಷವಾಗಿ ಈ ನಾಡಿನಲ್ಲಿರ್ತಕ್ಕಂಥ ನೆಲ, ಜಲ ಎಲ್ಲದರ ಬಗ್ಗೆ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತಾ
ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಅದೇ ರೀತಿ ಪರಿಷತ್ ಧ್ವಜವನ್ನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಹಾಗೂ ನಾಡ ಧ್ವಜಾರೋಹಣವನ್ನ ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ ನೆರವೇರಿಸಿದರು. ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ತೆರೆದ ಜೀಪಿನಲ್ಲಿ ಸಮ್ಮೇಳನ ಅಧ್ಯಕ್ಷರನ್ನ ಮೆರವಣಿಗೆ ನಡೆಸಲಾಯಿತು. ಸಮ್ಮೇಳನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ, ಡಾಕ್ಟರ್ ಕೆಎಂ ನಯಾಜ್ ಅಹಮದ್, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ತಮ್ಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪೊಲೀಸರು ನಾಗರಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡು ಜನಸ್ನೇಹಿ ಪೊಲೀಸರಾಗಿ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಇರುವ ಬಾಗೇಪಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ಆಯೋಜಿಸಿದ್ದ ಉತ್ತಮ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಅಭಿನಂದನಾ ಸಮಾರಂಭ ಮತ್ತು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆಯ ವಿವಿಧ ಅಧಿಕಾರಿಗಳು ಉದ್ಘಾಟಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಮಾತನಾಡಿ, ದೇವಾಲಯ, ಮನೆ ಕಳ್ಳತನ, ವಿಗ್ರಹಗಳ ಕಳ್ಳತನ, ನಗದು ಹಾಗೂ ವಾಹನ ಕಳ್ಳತನ, ಡಕಾಯಿತಿ, ದರೋಡೆ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಸಮಯದಲ್ಲಿ ಪೊಲೀಸರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಕೆಲಸ ಮಾಡಬೇಕಾಗುತ್ತದೆ. ಬಾಗೇಪಲ್ಲಿ ಠಾಣೆ ಪೊಲೀಸರು ಸೂಕ್ಷ್ಮ, ಅತಿ ಸೂಕ್ಷ್ಮ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿ ಚಿನ್ನಾಭರಣ, ಹಣ, ವಿಗ್ರಹಗಳನ್ನು ವಶಕ್ಕೆ ಪಡೆದುಕೊಂಡು ವಾರಸುದಾರರಿಗೆ ಹಿಂತಿರುಗಿಸಿರುವ ವಿಚಾರ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನಾವು ಎಲ್ಲರೂ ನೋಡಿದ್ದೀವಿ ಎಷ್ಟು ಕೇಸಸ್ ನಮ್ಮ ಸಿಬ್ಬಂದಿಗಳು ಪರಿಶ್ರಮ ಮಾಡಿ ಒಳ್ಳೆಯದು ಪ್ರಯತ್ನ ಮಾಡಿ ಪತ್ತೆ ಮಾಡಿದ್ದಾರೆ. ಸುಮಾರು ಕೇಸಸ್ ಅಲ್ಲಿ ರಿಕವರಿ ಆಗಿ ನಾವು ಇವತ್ತು ಪಬ್ಲಿಕ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಪ್ರಾಪರ್ಟಿ. ಒಂದು ಒಳ್ಳೆಯದು ಕೇಸ್ ಆಯಿತು ರೀಸೆಂಟ್ಲಿ ನಮ್ಮ ಡಿಸೆಂಬರ್ ಅಲ್ಲಿ ಒಂದು ಡೆಕಾಯಿಟಿ ಕೇಸ್ ಆಯಿತು. ಆ ಡೆಕಾಯಿಟಿ ಕೇಸ್ಗೆ ಕೂಡ ಟೈಮ್ಲಿ ರೆಕಾರ್ಡ್ ಟೈಮಲ್ಲಿ ಪತ್ತೆ ಮಾಡಿ ಎಲ್ಲ ರಿಕವರಿ ಕೂಡ ಮಾಡಿದ್ದಾರೆ. ಅದೇ ಥರ ಒಂದು ಗಡ್ದೆ ಹತ್ರ ಟೆಂಪಲ್ ಇಂದ ವಿಗ್ರಹದ ಕಳ್ಳತನ ಆಗಿದೆ. ಆ ಟೈಮಿಗೆ ಕೂಡ ಅವರು ಎಫರ್ಟ್ಸ್ ಮಾಡಿ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ಸೊ ಈ ಥರದ್ದು ಏನಿದೆ ರೆಗ್ಯುಲರ್ ಆಗಿ ಪೊಲೀಸ್ ಈ ಥರ ರೆಗ್ಯುಲರ್ ಆಗಿ ಪ್ರಯತ್ನ ಮಾಡ್ತಾರೆ, ಎಫರ್ಟ್ಸ್ ಮಾಡ್ತಾರೆ. ಮತ್ತೆ ಈ ಥರದ್ದು ಕೇಸಸ್ಗೆ ಪತ್ತೆ ಮಾಡಿಕೊಂಡು ಈ ಥರ ಪ್ರೋಗ್ರಾಮ್ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡ್ತಾರೆ ಪ್ರಾಪರ್ಟಿಗೆ. ಸೊ ಡೆಫಿನೆಟ್ಲಿ ಪಬ್ಲಿಕ್ದು ಕೂಡ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಪೊಲೀಸ್ಗೆ. ಇಲ್ಲ ಇವತ್ತು ನಿಮ್ಮೆಲ್ಲರದು ನಂಬಿಕೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಪೊಲೀಸ್ ಮೇಲೆ, ಎಲ್ಲ ಆಗಿದೆ. ಸೊ ಅದೇ ನಮ್ಮ ಇಂಟೆನ್ಷನ್ ಇದೆ, ಅದು ನಮ್ಮ ಅಭಿಪ್ರಾಯ ಇದೆ. ಯಾಕೆ ಪೊಲೀಸ್ದು ಕೆಲಸ ಎಷ್ಟು ಕಷ್ಟಪಟ್ಟ ಕೆಲಸ ಇದೆ, ನಮ್ಮ ಸಿಬ್ಬಂದಿ ಎಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ಗೆ ಸುಮಾರು ಟೈಮ್ಸ್ ಗೊತ್ತಾಗ್ತಾ ಇಲ್ಲ. ನೋಡಿ ಆಸ್ ಅ ಪಬ್ಲಿಕ್, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ನನಗೆ 6 ವರ್ಷ ಆಗಿದೆ. ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮಗೆ ಅರ್ಥ ಆಗ್ತಾ ಇದೆ ಕಿ ಸುಮಾರು ತರದ್ದು ಬೇರೆ ಬೇರೆ ವಿಷಯ ಇದೆ, ಬೇರೆ ಬೇರೆ ಕೆಲಸ ಇದೆ. 2024ನೇ ಸಾಲಿನಲ್ಲಿ ಈ ಹಿಂದೆ ನಾನು ಹೇಳ್ದಂಗೆ 2024 ಸಾಲಿನಲ್ಲಿ ಸ್ವತ್ತಿನ ಪ್ರಕರಣಗಳು ಬೇರೆ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಆಗಿದೆ. ತುಂಬ ಮುತುವರ್ಜಿಯಿಂದ ಬಾಗೇಪಲ್ಲಿ ಠಾಣೆಯಲ್ಲಿ ಸಿಬ್ಬಂದಿಗಳ ಜೊತೆಗೂಡಿ ನಾವು ಹಗಲು ರಾತ್ರಿ ಶ್ರಮಿಸಿ ಸ್ವತ್ತಿನ ಪ್ರಕರಣಗಳು, ಅಪರಾಧಗಳು ಕಡಿಮೆ ಆಗೋದಂತೆ ನೋಡ್ಕೊಂಡಿದ್ದೀವಿ. ಮುಂದುವರೆದು ಬಾಗೇಪಲ್ಲಿ ಈ ಸ್ಟೇಷನ್ ವಿಚಾರದಲ್ಲಿ ಮತ್ತು ನಾವು ಮಾಡಿರೋಂಥ ಕೆಲಸಗಳ ವಿಚಾರದಲ್ಲಿ ತಮ್ಗೆ ಹೇಳಬೇಕಂದ್ರೆ ಸರ್, ಬಾಗೇಪಲ್ಲಿ ಠಾಣೆ ಸಾರ್ವಜನಿಕರೊಂದಿಗೆ ಜೊತೆಗೂಡಿ ನಾವು DVJ ರಸ್ತೆಯ ತುಂಬ ಕಡೆ ಅಪರಾಧಗಳಾದಾಗ ನಮಗೆ CCTVಗಳು ತುಂಬ ಅವಶ್ಯಕತೆ ಇತ್ತು. ಹಂಗಾಗಿ ನಮಗೆ ಸರ್ಕಾರದಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸಾರ್ವಜನಿಕರೊಂದಿಗೆ ಜೊತೆಗೂಡಿ ನಾವು DVJ ರಸ್ತೆಯಲ್ಲಿರೋ ಪ್ರಮುಖ ಸರ್ಕಲ್ಗಳೇನಿದ್ದಾವೆ, ಪ್ರಮುಖ ಸರ್ಕಲ್ಗಳಲ್ಲಿ ಸಾರ್ವಜನಿಕರ ಜೊತೆಗೂಡಿ ನಾವು CCTVಗಳು 30 CCTVಗಳು ಹಾಕಿದ್ದೀವಿ. ನಿಮ್ಗೆ ಈ ಸಮಾರಂಭದ ಮೂಲಕ ಹೇಳಕ್ ಬಯಸ್ತೀನಿ.
ಈ ಕಾರ್ಯಕ್ರಮದಲ್ಲಿ ಅಪರಾಧ ಪ್ರಕರಣಗಳ ಪತ್ತೆ ಕಾರ್ಯಾಚರಣೆಗೆ ಸಹಕರಿಸಿರುವ ಸಾರ್ವಜನಿಕರನ್ನ, ಅನಾಥ ಶವ ಸಂಸ್ಕಾರ ಕಾರ್ಯಕ್ಕೆ ಸಹಕಾರ ನೀಡಿರುವ ಶವಾಗಾರ ಮೇಲ್ವಿಚಾರಕರು, ಪುರಸಭೆ ಪೌರ ಕಾರ್ಮಿಕರು, ಪೊಲೀಸ್ ಪೇದೆಗಳನ್ನು ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಆರ್ಐ ಖಾಸಿಂ, ಡಿವೈಎಸ್ಪಿ ಶಿವಕುಮಾರ್, ಗುಡಿಬಂಡೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ಗಳಾದ ನಾಗಮ್ಮ, ಮುನಿರತ್ನಮ್ಮ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ವ್ಯಾಲೆಂಟೈನ್ಸ್ ಡೇ ಸಂಭ್ರಮ, ನಂದಿಗಿರಿಯಲ್ಲಿ ಪುಟಿಯಿತು ಜೋಡಿ ಹಕ್ಕಿಗಳ ಪ್ರೇಮ. ಒಂದೇ ರಾತ್ರಿಯಲ್ಲಿ ಪ್ರತ್ಯೇಕ ಜೋಡಿ ಕೊಲೆ, ಭಯಭೀತರಾದ ಜನತೆ, ಹಂತಕರಿಗಾಗಿ ಪೊಲೀಸರ ಬಲೆ. ನಗರಗಳಲ್ಲಿ ಎ ಖಾತೆ ಆಗದೆ ಸಮಸ್ಯೆ, ಮನೆ ನಿವೇಶನ ಆಸ್ತಿಗಳಿಗೆ ಬಿ ಖಾತಾ ನೀಡಲು ರಾಜ್ಯ ಸರ್ಕಾರ ಅಸ್ತು, ಶಾಸಕ ಪ್ರದೀಪ್ ಈಶ್ವರ್. ಮಂಚೇನಹಳ್ಳಿಯಲ್ಲಿ ಜೆಸಿಬಿಗಳ ಘರ್ಜನೆ, ಅಕ್ರಮ ಅಂಗಡಿ ಕಟ್ಟಡಗಳ ತೆರವು, ಅಧಿಕಾರಿಗಳು ಮಾಲೀಕರ ನಡುವೆ ವಾಗ್ವಾದ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.